ಪ್ರಥಮವಾಗಿ ಜಿಲ್ಲೆಯ ಶಾಸಕರುಗಳು, ಸಂಸದರು, ಎಲ್ಲ ಸಮುದಾಯದ ಮುಖಂಡರುಗಳು, ಶೈಕ್ಷಣಿಕ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು, ಅವರ ಪ್ರತಿನಿಧಿಗಳೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಇದು ಒಂದು ರೀತಿಯಲ್ಲಿ ನಮಗೆ ಇದು ಒಂದು ಯಶಸ್ವಿ ಶಾಂತಿ ಸಭೆ ಅಂತೇಳಿ ನನಗನ್ಸುತ್ತೆ, ಸೌಹಾರ್ದ ಸಭೆ. ಇದರ ಉದ್ದೇಶ ಇಡೀ ಕರಾವಳಿ ಪ್ರದೇಶಕ್ಕೆ ಒಂದು ಸಂದೇಶ ಹೋಗಬೇಕು, ಜನಸಮುದಾಯದಲ್ಲಿ ಬದಲಾವಣೆ ಕಾಣಬೇಕು, ಒಂದು ಸೌಹಾರ್ದತೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಜಿಲ್ಲಾ ಸಚಿವರು, ನಾನು ಕಳೆದ ಏನು ಇಲ್ಲಿ ಕೊಲೆಗಳಾಯಿತು ಆಗಿಂದನೂ ನಾವಿಬ್ಬರು ನಿರಂತರವಾಗಿ ಚರ್ಚೆ ಮಾಡಿಕೊಂಡು ಯಾವ ರೀತಿ ನಾವು ಇದನ್ನು ಒಂದು ಕಂಟ್ರೋಲಿಗೆ ತರೋದರ ಜೊತೆಗೆ ಬದಲಾವಣೆಯನ್ನು ತರಬೇಕು ಅಂತೇಳಿ ನಾವು ಚರ್ಚೆ ಮಾಡಿಕೊಂಡು ಈ ಸಭೆಯನ್ನು ಮಾಡಿದ್ದೇವೆ. ಇವತ್ತು ಭಾಳ ಸಂತೋಷದ ವಿಚಾರ ಅಂತೇಳಿದರೆ ಅನೇಕ ಒಳ್ಳೆಯ ಪಾಸಿಟಿವ್ ಸಲಹೆಗಳು ಕೂಡ ಬಂದಿದೆ. ತಾವೇ ಗಮನಿಸಿದ್ದೀರಿ, ಯಾರೂ ಕೂಡ ವಿರುದ್ಧವಾಗಿ ಆಡುವಂಥ ಮಾತುಗಳು ಯಾವುದೂ ಬಂದಿಲ್ಲ. ಕೆಲವು ಸಲಹೆಗಳು ಕೊಟ್ಟಿದ್ದಾರೆ, ಅದನ್ನು ಖಂಡಿತವಾಗಿ ನಾವು ಈ ಪ್ರದೇಶಕ್ಕೆ ಸೀಮಿತವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಪರಿಗಣಿಸ್ತೇವೆ, ಚರ್ಚೆ ಮಾಡ್ತೇವೆ. ಸಂಬಂಧಪಟ್ಟ ಸಚಿವರುಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಾವು ಕ್ರಮ ತಗೊಳ್ತೇವೆ. ಒಂದೇನಪ್ಪ ಅಂತೇಳಿದರೆ, ಒಂದು ಸಂದೇಶ ಹೋಗಬೇಕು ಇಡೀ ಈ ಭಾಗಕ್ಕೆ ಅಂತೇಳಿ ನಾವು ಮಾಡಿದಂಥ ಸಭೆ ಇದು. ಅದು ಯಶಸ್ಸಾಗಿದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಎರಡನೇದು, ಮುಂದೆ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು, ಅದರ ಬಗ್ಗೆ ನಾವು ಕ್ರಮ ತಗೊಳ್ತೇವೆ. ಕಠಿಣವಾದ ಕ್ರಮ ತಗೊಳ್ಳೋದು ಅಂತ ಹೇಳಿದರೆ, ನಾನು ಹೇಳಿದ್ದೆ ಅಲ್ಲ, ಅವಕಾಶ ಕೊಡಬೇಡಿ ಅಂತ. ಪೊಲೀಸ್ನವರು ಇನ್ನೂ ಕಠಿಣವಾಗಿ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ. ಒಂದು ವೇಳೆ ನಾವು ಮರುಕಳಿಸಿದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಈಗಾಗಲೇ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇವೆ, ಪೊಲೀಸ್ ಇಲಾಖೆಯಿಂದ ಮಾಡೋ ಕೆಲಸ ಎಲ್ಲ ಮಾಡ್ತಾ ಇದ್ದೇವೆ. ಆದರೆ ಜನಸಮುದಾಯದಲ್ಲಿ ಅದು ಬದಲಾವಣೆ ಬರಬೇಕಲ್ವಾ? ಅದು ಜನಪ್ರತಿನಿಧಿಗಳು, ಧಾರ್ಮಿಕ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಇವೆಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ಈ ವಿಚಾರದಲ್ಲಿ ಸ್ವಲ್ಪ ಕೆಲಸ ಮಾಡಿದರೆ ಸರಿ ಹೋಗ್ಬೋದು. ಅಧಿವೇಶನದಲ್ಲಿ ಫೇಕ್ ನ್ಯೂಸ್ ಬಗ್ಗೆ ತರ್ತೀವಿ. ಈಗಾಗಲೇ ನಮಗೆ ಹೇಟ್ ಸ್ಪೀಚ್ಗೆ ಈಗಾಗಲೇ ಕಾನೂನಿದೆ, ಅದನ್ನು ಯಾವ ರೀತಿ ಇನ್ನೂ ಹೆಚ್ಚು ಕಠಿಣ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕ್ರಮ ತಗೊಳ್ತೀವಿ. ಫೇಕ್ ನ್ಯೂಸಿಗೆ ಈಗಾಗಲೇ ಡ್ರಾಫ್ಟ್ ಆಗಿದೆ, ಈ ಅಧಿವೇಶನದಲ್ಲಿ ನಾವು ತರ್ತೇವೆ. ಸೈಬರಲ್ಲೇ ಬರುತ್ತೆ, ಸೈಬರ್ ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ನು ಸೈಬರ್ ಕ್ರೈಮಲ್ಲೇ ಬರುತ್ತೆ, ಅದನ್ನೆಲ್ಲ ತರ್ತೀವಿ. ನೋಡಿ, ನಾವು ಕಾನೂನು ಪ್ರಕಾರ ಯಾರು ಮಾಡಿದರೂ ಕೂಡ ನಮಗೆ ತೊಂದರೆ ಇಲ್ಲ. ಕಾನೂನು ಉಲ್ಲಂಘನೆ ಆದಾಗಲೇ ನಾವು ಪಿಕ್ಚರಿಗೆ ಬರೋದು, ಅದಾಗದಂಗೆ ನೋಡ್ಕೊಳ್ಬೇಕಲ್ಲ. ನಾವು ಸರ್ಕಾರ ಯಾವತ್ತೂ ಮಾಡುತ್ತೆ. ಯಾರು ಪೊಲೀಸ್ ಕೆಲಸ ಇವ್ರದ್ದು ಮಾಡೋಕ್ಕೆ ಹೋಗ್ಬಿಟ್ರೆ ಇಲ್ಲ. ನೋಡಿ, ಪೊಲೀಸ್ಗಿರಿ ಅಂತಾರಲ್ಲ, ಮಾರಲ್ ಪೊಲೀಸಿಂಗ್ ಅಂತೀರ ನೀವು, ಅದಾಗಬಾರ್ದು ಅಂತ ನಾವು ಹೇಳೋದು. ಆಯ್ತಲ್ಲ, ಯಾವುದೋ ಒಂದು ಕಾನೂನು ವಿರುದ್ಧವಾಗಿ ಯಾರೋ ಗೋಹತ್ಯೆ ಸಾಗಾಣಿಕೆ ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಪೊಲೀಸ್ನವ್ರಿಗೆ ತಿಳಿಸಿ ಅಲ್ಲ, ಅವರು ವೆರಿಫೈ ಮಾಡ್ತಾರೆ, ಇದು ಅಧಿಕೃತ ಅನಧಿಕೃತ, ಅವ್ರ ಮೇಲೆ ಕ್ರಮ ತಗೋಬೇಕಾ ತಗೋಬಾರ್ದಾ ಅದನ್ನು ಅವರು ಡಿಸೈಡ್ ಮಾಡ್ತಾರೆ. ನೀವು ಯಾಕೆ ಡಿಸೈಡ್ ಮಾಡೋಕ್ಕೆ ಹೋಗ್ತೀರಿ? ಆವಾಗಲೇ ತಾನೇ ಬರೋದು ಪ್ರಾಬ್ಲಮ್. ಇಲ್ಲಿವರೆಗೂ ಬಂದಿರೋ ಪ್ರಾಬ್ಲಮ್ ಏನು? ನಾವೇ ಕಾನೂನನ್ನು ಕೈಗೆತ್ಕೊಳ್ಳೋದಿದೆಯಲ್ಲ, ಅದರಿಂದ ಪ್ರಾಬ್ಲಮ್ ಬರುತ್ತೆ. ಅದು ಬರಬಾರ್ದು. ನಿಮಗೆ ಯಾರಿಗೆ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ. ಅವ್ರಿಗೆ ಮ್ಯಾಂಡೇಟ್ ಕೊಡ್ತೇವೆ ನಾವು. ಈಗಾಗಲೇ ಅದ್ರ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕು. ಕಾನೂನು ಉಲ್ಲಂಘನೆ ಆಗಬಾರ್ದು. ದಟ್ ಕವರ್ಸ್ ಎವ್ರಿಥಿಂಗ್. ಅವರಿಗೆ ನಾವು ಸ್ಪೆಸಿಫಿಕ್ ಮ್ಯಾಂಡೇಟು ಕೊಟ್ಟಿದ್ದೇವೆ, ಅವರು ಅದನ್ನು ಮಾಡ್ತಾರೆ. ಅದರಲ್ಲಿ ಇದೆಲ್ಲ ಬರುತ್ತೆ. ಕಾನೂನು ಉಲ್ಲಂಘನೆ ಅಂತ ಅಂದಾಗ ಇದೆಲ್ಲನೂ ಬರುತ್ತೆ.
ಅದ್ರ ಬಗ್ಗೆ ಮುಂದೆ ಇವರು ನಮ್ಮ ಮೈನಿಂಗ್ ಮಿನಿಸ್ಟರ್ ಜೊತೆ ಮಾತಾಡಿ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದೆಲ್ಲ ಮಾಡ್ತಾರೆ. ಗೊತ್ತಿಲ್ಲ ನನಗೆ ಗೊತ್ತಿಲ್ಲಪ್ಪ ಅದೆಲ್ಲ. ನೀವು ಅವ್ರನ್ನ ಕೇಳಬೇಕು, ನಾನು ಕೇಳಿದ್ರೆ ನೋ, ಐ ವಿಲ್ ನಾಟ್ ಆನ್ಸರ್ ದಟ್ ಕ್ವೆಶ್ಚನ್. ಬೇರೆ ಇನ್ನೇನಾದರೂ ಅಭಿವೃದ್ಧಿ ಬಗ್ಗೆ ಮಾತಾಡಿ. ನೋಡಿ, ಒಬ್ಬೊಬ್ಬರು ಒಬ್ಬೊಂದೊಂದು ಅಭಿಪ್ರಾಯ ಹೇಳ್ತಾರೆ. ಆ್ಯಸ್ ಎ ಗೌರ್ಮೆಂಟ್ ವಿ ಹ್ಯಾವ್ ಟೇಕನ್ ಸಮ್ ಡಿಸಿಷನ್. ನಾವು ಬಡ್ಜೆಟರಿ ಅಲೊಕೇಶನ್ ಮಾಡಿಕೊಂಡೇನೆ ಇದನ್ನು ಮಾಡ್ತಾ ಇರೋದು. ಇಂಪ್ಲಿಮೆಂಟೇಷನ್ನು ಯಾವುದರದ್ದು 5 ಗ್ಯಾರಂಟಿದು ಅಡಾಕಾಗಿ ಏನೂ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು 52,000 ಕೋಟಿ ರೂಪಾಯಿಯನ್ನು ಬಡ್ಜೆಟರಿ ಅಲೊಕೇಶನ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ನಡೆಸಿ. ಇಟ್ಸ್ ಎ ಗೌರ್ಮೆಂಟ್ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ರೀ. ಅವರವರ ಜನರ ಅಭಿಪ್ರಾಯ ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ. ಅದನ್ನು ನಾವು ಅವ್ರದ್ದು ತಪ್ಪು ಅಂತ ನಾನು ಹೇಳಲ್ಲ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಆಗ್ಬೋದು, ಅವ್ರ ಅಭಿಪ್ರಾಯ ಅದು. ನಾವು ಅದನ್ನು ವಿರೋಧ ಮಾಡಿದರು ಅಂತ ಕಳಿಸೋಲ್ಲ. ಅವರ ಅಭಿಪ್ರಾಯನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರು. ಅದೇ ನಾನು ಹೇಳಿದ್ನಲ್ಲ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ. ನಮ್ಮಲ್ಲಿ ಹೈಕಮಾಂಡ್ ಅಂತ ಇದೆ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಇದೆ. ಸ್ವಾಮೀಜಿಗಳು ತೀರ್ಮಾನ ಮಾಡಿದ್ದಿದ್ರೆ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ರೀತಿಯೆಲ್ಲ ಆಗೋಗ್ಬಿಡೋರು. ಈಗ ಮುಖ್ಯಮಂತ್ರಿ ವಿಚಾರ ಮಾತಾಡಬೇಡಿ ಪ್ಲೀಸ್. ಈಗ SP ಕಚೇರಿ ಆಫೀಸಿಗೆ ಒಬ್ಬರು ವ್ಯಕ್ತಿ ಬಂದು ನನಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಾ, ನಿಮ್ಮ ಗಮನಕ್ಕೆ ಕೂಡ ಬಂದಿರುವಂಥ ಸರ್, ಇದರ ಬಗ್ಗೆ ನನಗೆಲ್ಲ ಬರೋದಿಲ್ಲಪ್ಪ ಅದೆಲ್ಲ. ಅವೆಲ್ಲ ಪೊಲೀಸ್ ಅದು ಅವ್ರಿಗೆ ಮಾಡ್ತಾರೆ. ಪೊಲೀಸ್ ಅಧಿಕಾರಿಗಳಿರೋದು ಯಾಕೆ? ಸರ್ಕಾರದ ಗಮನಕ್ಕೆ ಬರಲ್ಲ ಅವೆಲ್ಲ. ದಿನನಿತ್ಯದ ವಿಚಾರಗಳು ಸರ್ಕಾರದ ಗಮನಕ್ಕೆ ಏನು ಬರಲ್ಲ. ಅವರು ಪೊಲೀಸ್ ಸ್ಟೇಷನ್ ಲೆವೆಲ್ನಲ್ಲಿ FIR, ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ FIR ಮಾಡ್ತಾರೆ, ಅದಕ್ಕೆ ಕ್ರಮ ತಗೊಳ್ತಾರೆ. ಯಾವುದಾದ್ರೂ ನಮ್ಮ ಸರ್ಕಾರದ ಗಮನ ಸೆಳೆಯುವಂಥ ವಿಚಾರಗಳು ಬಂದಾಗ ನಮ್ಮ ಗಮನಕ್ಕೆ ಬರುತ್ತೆ. ನೀವು ಹೇಳಬೇಕು. ಇಲ್ಲ, ಅದು ನೀವು ಹೇಳಿದರೆ ಭಾಳ ಚಂದ ನಮಗೆ. ಬಿಕಾಸ್ ನೀವು ತಾನೇ ಇಂಪ್ಯಾಕ್ಟ್ ಸ್ಟಡಿ ಮಾಡೋರು. ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಕೇಳಿಯಪ್ಪ, ಕೆಲವರು ಶಾಸಕರು ಅವ್ರ ಕ್ಷೇತ್ರದಲ್ಲಿ ಕೆಲಸ ಆಗಲಿಲ್ಲ ಅನ್ನೋ ಬಗ್ಗೆ ಮಾತಾಡಿದ್ದಾರೆ. ಇಲ್ಲ ಅಂತಲೂ ಹೇಳೋದಿಲ್ಲ ನಾನು. BR ಪಾಟೀಲ್ ಮಾತಾಡಿದ್ದಾರೆ, ರಾಜು ಕಾಗೆ ಮಾತಾಡಿದ್ದಾರೆ, ಅವರ ಕ್ಷೇತ್ರದ ವಿಚಾರಗಳು ಮಾತಾಡಿದ್ದಾರೆ. ಅವ್ರು ಯಾವುದಾದ್ರೂ ಪಾಲಿಸಿ ವಿಚಾರ ಮಾತಾಡಿದಾರಾ? ಅವರು ಹೇಳಿರೋದು ನಮ್ಮ ಕ್ಷೇತ್ರಕ್ಕೆ ಕೆಲಸ ಆಗಬೇಕು, ಅದಕ್ಕೆ ಹಣ ಬಿಡುಗಡೆ ಆಗಬೇಕು, ಮಾಡಿಲ್ಲ, ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಕರೆದು ಏನಂತ ಮಾತಾಡಿದ್ದಾರೆ? ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ. ಅವರ ಅಭಿಪ್ರಾಯ ಹೇಳಿದ್ದಾರೆ. ನಾವು ಅದನ್ನು ಚರ್ಚೆ ಮಾಡಿ ಅದನ್ನು ಪಾಲಿಸಿ ಇವೆಲ್ಲ ಚರ್ಚೆ ಮಾಡಿ ತಾನೇ ನಾವು ತೀರ್ಮಾನ ತಗೊಂಡಿರೋದು. ಗ್ಯಾರಂಟಿಗಳನ್ನು ತರೋದಕ್ಕೆ ಮುಂಚೆ ನಾವು ಇದೆಲ್ಲ ಚರ್ಚೆ ಮಾಡಿದ್ದೀವಿ, ಸುಮ್ಮನೆ ತಂದಿಲ್ಲ. ಭಾಳಷ್ಟು ಡಿಸ್ಕಷನ್ಸ್ ಆಗಿದೆ ಇದ್ರ ಬಗ್ಗೆ. ಮಾಡಿ ನೆನ್ನೆ ಅದರ ಸಾಧಕ ಬಾಧಕ ಫೈನಾನ್ಷಿಯಲ್ ಕಮಿಟ್ಮೆಂಟು ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಮಾಡಿಯೇ ನಾವು ಮಾಡಿದ್ದೇವೆ. ಅದನ್ನು ಮುಖ್ಯಮಂತ್ರಿಗಳು ಅನೇಕ ಸಂದರ್ಭದಲ್ಲಿ ಕೂಡ ಅವರು ಹೇಳಿದ್ದಾರೆ. ಫೈನಾನ್ಷಿಯಲ್ ಸ್ಟೇಟಸ್ ಹೇಳಿಲ್ಲ, ಅವರು ಹೇಳಿದ್ದಾರೆ. ಥ್ಯಾಂಕ್ ಯು.